ಸ್ವಾಧೀನ ಮಾಡುವುದಕ್ಕಾಗಿ ಅವನು ಮನವನ್ನು ಮಾಡಿದ್ದಾನೆ. ಆದರೆ ತಾಮ್ರಾಕ್ಷನಾದಂತಹವನು ಈ ಭೂಲೋಕವನ್ನೇ ಸ್ವಾಧೀನ ಮಾಡುವುದಕ್ಕಾಗಿ ತೀರ್ಮಾನವನ್ನು ಹೊಂದಿದವರು ನಾವು. ಯಾವಾಗ ವರವನ್ನು ಸಂಪಾದಿಸಿದವ ಆವಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. 3 ಲೋಕವನ್ನು ನಮ್ಮದಾಗಿಸಿಕೊಳ್ಳಬೇಕು. ಇರುವುದಕ್ಕೆ 3 ಲೋಕ. ನನ್ನದೇ ರಜತಾಪುರದಲ್ಲಿದ್ದಂತಹವನು ಭೂಲೋಕ ಸ್ವಾಧೀನಕ್ಕಾಗಿ ಹೊಂದಿದ್ದೇನೆ. ಇದುವರೆಗೆ ನಾವು ಆಲೋಚನೆ ಮಾಡದಂತಹ ವಿಷಯ. ಈ ದೇವತೆಗಳೆಲ್ಲರೂ ಕೂಡ ಅವರ ಶಕ್ತಿ ವರ್ಧಿಸುವುದಕ್ಕೆ ಮೂಲವಾದಂತಹ ಕಾರಣ ಬೇರೆ ಯಾವುದೂ ಅಲ್ಲ, ಋಷಿ ಮುನಿಗಳು ಮಾಡುವಂತಹ ಯಾಗ. ಎಂಬುದಾದಂತಹ ಸರಿಯಾದ ಆಲೋಚನೆ ನಮಗೆ ಬೇಕು. ದೇವತೆಗಳಿಗೆ ಬಲವರ್ಧಿಸುವುದಕ್ಕೆ ಮೂಲ ಕಾರಣ ಋಷಿಗಳು, ಬ್ರಾಹ್ಮಣರು. ಹಾಗಿರುವಾಗ ಆ ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳಿಗೆ ಹವಿಸು ಸಿಗುವ ಹಾಗೆ ಮಾಡ್ತಾರೆ. ಅವರಿಗೆ ಹವಿಸು ಸಿಗದ ಹಾಗೆ ಮಾಡಬೇಕು. ಅದಕ್ಕಾಗಿ ಭೂಮಂಡಲವನ್ನು ಸಜ್ಜನಿಸುತ್ತಾರೆ. ಸಿಕ್ಕಲ್ಲಿರುವಂತಹ ಋಷಿಗಳ ಕಟ್ಟವನ್ನು ಹೇಳಿತು ಅವರ ಹೋಮ ಹವನವನ್ನು ಹಾಳು ಮಾಡಬೇಕು. ಅದಕ್ಕಾಗಿ ನಮ್ಮವರೊಂದಿಗೆ ಭೂಮಂಡಲವನ್ನು ಇತ್ಯಾದಿಗಳನ್ನು ನಿರಂತರವಾಗಿ ಮಾಡುತ್ತಾ ಲೋಕದ ಕಲ್ಯಾಣವನ್ನೇ ನಾವು ಸದಾ ಬಯಸುವವರು. ನಾವೇನು ಸ್ವಾರ್ಥಿಗಳಲ್ಲ. ಹಾಗಾದ್ರೆ ಈ ಯಾಗ ಯಜ್ಞಾದಿಗಳನ್ನು ನಾವು ಯಾಕೆ ಮಾಡುತ್ತೇವೆ ಅಂತ ಆಲೋಚನೆ ಮಾಡಿದ ಹೌದಾದ್ರೆ ಇದನ್ನು ಪ್ರಪಂಚ ಮಾನವರು ಎಲ್ಲರೂ ಇದರ ಸುಖವನ್ನು ಅನುಭವಿಸ್ತಾರೆ. ಇದರಿಂದಾಗಿ ಮನಮೆಚ್ಚಿದಂತ ದೇವತೆಗಳು ಮಳೆ ಸುರಿಸ್ತಾರೆ. ಅದರಿಂದಾಗಿ ಬೆಳೆ ಬೆಳೆಯುತ್ತದೆ. ಪ್ರಪಂಚ ಎಲ್ಲರೂ ಕೂಡ ಸಂತೋಷ ಸುಖ ನೆಮ್ಮದಿಯಿಂದ ಬದುಕುತ್ತಾರೆ. ಇದನ್ನು ಕಂಡು ನಾವು ಕೂಡ ಸಂತೋಷ ಪಡುವರು. ಹಾಗೆಯೇ ಯಾಗ ಮಾಡುವುದಕ್ಕೆ ಬೇಕಾಗಿ ಸುಸ್ಥಳವನ್ನು ಅರಸುತ್ತಾ ನೇರವಾಗಿ ನದಿ ತೀರದ ಬಂದು ಸೇರಿದ್ದೇವೆ. ತಡ ಮಾಡುವುದಲ್ಲ, ಯಜ್ಞವನ್ನು ಪ್ರಾರಂಭ ಮಾಡುವುದು. ನೀವು ಮಾಡುದಂತದ್ದು ಅದು ಯಜ್ಞಗುಂಡ ಗೊತ್ತುಂಟ? ಯಜ್ಞಗುಂಡ ಹೌದು. ನಿನಗೆ ಎಂಜಲ ಹಾಕುತ್ತಾ ಇದೆಯಲ್ಲ, ನಿನಗೆ ತಲಸರಿ ಉಂಟೆ? ಏನಾಗಿದೆ ಮತ್ತೆಂತದ್ದು? ಅಷ್ಟು ಬೆಲೆ ಬಾಳುವಂತಹ ತುಪ್ಪ, ಜೇನು, ಅತಿ ಅಮೂಲ್ಯವಾಗಿರುವಂತಹ ವಸ್ತುಗಳನ್ನೆಲ್ಲವನ್ನು ಕೂಡ ಯಜ್ಞಗುಂಡಕ್ಕೆ ನೀನು ಹಾಕುತ್ತಾ
ಯಜ್ಞಕ್ಕೆ ಹಾಕಿ ನಿನಗೇನು ಪ್ರಯೋಜನವಿದೆ? ನನಗೊಬ್ಬನಿಗಾಗಿ ಯಾವ ಪ್ರಯೋಜನವಿಲ್ಲ. ಮತ್ತೇನು? ಏಯ್, ನೀನು ಅಷ್ಟೆಲ್ಲ ಕಾರ್ಯ ಮಾಡಬೇಕಲಿಲ್ಲ. ಅವನನ್ನೊಮ್ಮೆ ಸರಿಯಾಗಿ ನೋಡು. ಏನು ಪಾಪ, ತಿನ್ನುವುದಕ್ಕೆ ಸರಿ ಸಿಕ್ಕಿಲ್ಲ. ಬಹಳ ಕ್ಷೀಣಿನಾಗಿ ಹೋಗಿದ್ದಾನೆ. ಆ ತುಪ್ಪವನ್ನು, ಆ ಹಣ್ಣು ಹಂಪಲವನ್ನು ಅವನಿಗೆ ಕೊಟ್ಟಿದ್ರೆ ಸ್ವಲ್ಪ ಶರೀರ ಬರ್ತಿತ್ತು ಅವನಿಗೆ. ಅವನೇ ಕೊಟ್ಟು ಪ್ರಯೋಜನ ಇಲ್ಲ. ಅವನ ತುಪ್ಪ ಆಗುವುದಿಲ್ಲ. ತುಪ್ಪ ಆಗುದಿಲ್ವಾ? ಅದು ನೀನು ಹೇಳಬೇಕಷ್ಟೇ. ನಿನಗೆ ಆಗುತ್ತದ ವಿಷಯ ನನಗೆ ಮುಖ್ಯವಲ್ಲ. ನೀವು ಮಾಡುತ್ತಿರುವಂತಹ ಯಜ್ಞ ಯಾಗಾದಿಗಳು ಇದನ್ನು ನಿಲ್ಲಿಸಬೇಕು. ಮುಂದುವರಿಸಿದ್ರೆ ಸೊಂಟ ಮುರಿದನು. ಇದು ವರ್ಷ ಯಜ್ಞವು ಕೇಳು ಹವಿಯ ಕಲ್ಪಿಸಲು ಮಳೆಯ ಕರೆವರು ಮುದಬಾಂತು ಬಿದರು ಮಳೆಯ ಕರೆವರು ಮಾತನ್ನೇ ನೀನು ಹೇಳುತ್ತಾ ಇದೆಯಲ್ಲ. ನೀನು ಹಾಗೆ ಭಾವಿಸಿಕೊಂಡ್ರೆ ಅದು ನನ್ನ ತಪ್ಪಲ್ಲ. ನಮಗೆ ಹಾಗೆ ಕಾಣುತ್ತದೆ. ಯಾಕಂದ್ರೆ ಯಾಗ ಮಾಡುದು ಯಾಕೆ, ತುಪ್ಪ ಇತ್ಯಾದಿಗಳನ್ನು ಬೆಂಕಿಗೆ ಸುರಿದು ಯಾಕೆ, ಅದು ನಮಗೆ ನಷ್ಟವಲ್ಲವೇ ಅಂತ. ನಿನಗೆ ಏನು ಪ್ರಯೋಜನ ಅಂತ ಬೇಕಲ್ಲ? ನನಗೆ ಒಬ್ಬರಿಗೆ ಯಾವ ಪ್ರಯೋಜನ ಇಲ್ಲ. ಮತ್ತೆ ಒಂದು ಪಾಲು ನಿನಗೂ ಕೂಡ ಸಿಗುತ್ತದೆ. ನನಗೆ ಯಾವ ರೀತಿ? ಕಾಣುವವರ ಕಣ್ಣಿಗೆ ಕೇವಲ ಯಜ್ಞ ಕುಂಡಕ್ಕೆ ನಾವು ಸುರಿಯುವುದು ಹೌದು ಅಂತ ಆದ್ರೆ ಅದು ಅಲ್ಲೇ ಉಳಿಯುವುದಿಲ್ಲ. ಮತ್ತೆ ಧೂಮದ ರೂಪದಲ್ಲಿ ನೇರವಾಗಿ ಮೇಲೆ ಸೇರ್ತದೆ. ಇಂದ್ರಾದಿ ದೇವತೆಗಳು ಸೇರ್ತದೆ. ಅದನ್ನು ಅವರು ಆಘ್ರಾಣಿಸ್ತಾರೆ. ಅದರಿಂದಲಾಗಿ ಮಳೆ ಬರುತ್ತದೆ, ಬೆಳೆ ಬೆಳೆಯುತ್ತದೆ, ಪ್ರಪಂಚ ಎಲ್ಲ ಸುಖವಾಗಿ ಬದುಕುತ್ತಾರೆ. ಆ ಮಳೆ ಬರುವುದಕ್ಕೆ ಬೇಕಾಗಿ ನಾವು ಮಾಡುವಂತ ಯಾಗ ಮತ್ತೆ ನಿಲ್ಲಿಸಬೇಕು ಅಂತ ಹೇಳಿದ್ದೀರಲ್ಲ, ನಿನ್ನ ಮಾತನ್ನು ಕೇಳಿ ನಾವು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಯಾಕೆ? ನಾವು ಪ್ರಾರಂಭ ಮಾಡಿದಲ್ಲ, ನನ್ನ ಅಜ್ಜನ ಪರಂಪರೆ. ನಾವು ಯಾವತ್ತೂ ಕೂಡ ಪರಂಪರೆ ಬಿಡುವ ಹಾಗಿಲ್ಲ. ಆದ್ದರಿಂದ ಹಾಗೆ ಅಜ್ಜನ ಮಾಡ್ತಾ ಇದ್ದೇವೆ. ಇದನ್ನು ತಿದ್ದುವುದಕ್ಕೆ ನೀನಲ್ಲ, ಯಾರು ಬಂದರೂ ಇದನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ನಾನು ಮಾಡಿದ ತಪ್ಪಾಯಿತು ಎಂಬುದಾಗಿ ನನ್ನ ಪಾದ ಮೂಲಕ ಶರಣಾಗುತ್ತಾನೆ ಎಂಬುದಾಗಿ ಭಾವಿಸಿಕೊಳ್ಬೇಡ. ಯಾವುದನ್ನು ಯಾವ ರೀತಿಯಲ್ಲಿ ವ್ಯವಹರಿಸಿಕೊಳ್ಳಬೇಕೆಂಬಂತಹ ಪ್ರಜ್ಞೆ ನಿನಗೆ ಬೇಕು. ನೀನು ತಿಳಿದದ್ದೇನು? ಲೋಕಮುಖಗಳಲ್ಲಿ ದೇವತೆಗಳೇ ನಿನಗೆ ದೇವರ ರೂಪದಲ್ಲಿದ್ದಾರೆ. ಕಾಲ ಕಾಲಕ್ಕೆ ಸರಿಯಾಗಿ ಬೆಳೆ. ದೇವತೆಗಳ ಪರಿಸ್ಥಿತಿ ಈಗ ಏನಾಗಿದೆ ಗೊತ್ತುಂಟ ನಿನಗೆ? ವರ್ತಮಾನ ಕಾಲದಲ್ಲಿ 3 ಲೋಕವನ್ನು ತನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದವರು ತ್ರಿಪುರಾಸುರರು, ತಾರಾಕ್ಷ, ತಾಮ್ರಾಕ್ಷ, ವಿದ್ಯುನ್ಮಾಲಿ. ಈ ಹೆಸರನ್ನು ಕೇಳುವಾಗ ವಿರೋಧ ಪಕ್ಷದವರು ಕೂಡ ಈ ಭಾಗಕ್ಕೆ ತಲೆ ಹಾಕಿ ಮಲಗುವುದಿಲ್ಲ. ದೇವತೆಗಳನ್ನು ಬಡಿದೋಡಿಸಿ ಅಲ್ಲಿ ನಿಮ್ಮ ಅಧಿಕಾರ ಸ್ಥಾಪನೆ ಅಂತ ನಾವು ಮಾಡಿದ್ದೇವೆ. ನನ್ನ ಅಣ್ಣನಾದಂತಹ ತಾರಾಕ್ಷ ಈಗಾಗಲೇ ದೇವಲೋಕವನ್ನು ಸ್ವಾಧೀನ ಮಾಡಿ ಅವನ ಅಡಿಯಾಳುಗಳಾಗಿ ದೇವತೆಗಳಿದ್ದಾರೆ. ಒಂದೊಮ್ಮೆ ಸ್ವಾಧೀನ ಮಾಡಲಿ, ಆದರೆ ನೀರ ಮೇಲೆ ಗುಳ್ಳೆ ಉಂಟಲ್ಲ, ಹೆಚ್ಚು ಹೊತ್ತು ಉಳಿಯುವುದಿಲ್ಲ, ಹೋಗುತ್ತದೆ. ಒಮ್ಮೆಗೆ ಮಾತ್ರ ಕಾಣುವುದು. ನಿಮ್ಮ ಜೀವನ ಇದೇ ಆಯ್ತು. ಯಾರ್ಯಾರಿಗೆ ತತ್ವಬೋಧನೆಯನ್ನು ಮಾಡಿ ಜೀವನವನ್ನು ಮುಂದುವರಿಸಿಕೊಳ್ಳು. ನಿನಗೊಂದು ಅವಕಾಶ ಉಂಟು ಏನು ಬದುಕುವುದಕ್ಕೆ. ಹೇಗೆ ಗೊತ್ತೋ? ಯಜ್ಞಯಾಗಾದಿಗಳನ್ನು ಮುಂದುವರಿಸಿಕೊಳ್ಳುವುದಕ್ಕೆ ನನಗೆ ಆಕ್ಷೇಪ ಇಲ್ಲ. ನಾನು ಅದನ್ನು ವಿರೋಧಿಸಿಕೊಳ್ಳುವುದಿಲ್ಲ. ನಿನಗೆ ಮುಂದುವರಿಸಿಕೊಳ್ಳಬಹುದು. ಹೇಗೆ ಗೊತ್ತೇ? ಅಣ್ಣನಾದಂತಹ ತಾರಾಕ್ಷ ಇದ್ದಾನೆ, ನಾನೇ ತಾಮ್ರಾಕ್ಷ. ವಿದ್ಯುನ್ಮಾಲಿ ನಮ್ಮ ಮೂವರ ಹೆಸರಿನಲ್ಲಿ ನೀನು ಯಜ್ಞಯಾಗಾದಿಗಳನ್ನು ಮುಂದುವರಿಸಿಕೊಳ್ಳುತ್ತೀಯಂತಾದ್ರೆ ನಿನಗೆ ಯಜ್ಞಯಾಗಾದಿಗಳನ್ನು ಮುಂದುವರಿಸಿಕೊಳ್ಳುವಂತಹ ಆ ಹೊಣೆಯನ್ನು ನಾವು ಕೊಡ್ತೇವೆ. ಆತನ್ನು ಬಿಟ್ಟು
ದೇವತೆಗಳ ಒಳಿತನ್ನು ಬಯಸಿ ನೀನು ಯಜ್ಞ ಯಾಗಾದಿ ಮಾಡುತ್ತೀಯಂತಾದ್ರ ನಿನ್ನ ಯಜ್ಞ ಇವತ್ತಿಗೆ ಕೊನೆ ಮಾಡಿಬೇರು. ಒಂದು ಪ್ರಶ್ನೆ, ಯಾವುದು? ಈಗ ನಾವು ದೇವತೆಗಳನ್ನು ಮೆಚ್ಚಿಸಕ್ಕೆ ಬೇಕಾಗಿ ಯಾಗ ಮಾಡುತ್ತೇವೆ, ಅವರು ಮಳೆ ಸುರಿಸ್ತಾರೆ. ಈಗ ನಿಮ್ಮನ್ನ ನಾವು ಪೂಜೆ ಮಾಡ್ತೇವೆ ಅಂತ ಅಲ್ಲ, ಒಂದು ವೇಳೆ ನಿಮ್ಮನ್ನೇ ನಾವು ಪೂಜೆ ಮಾಡ್ತೇವೆ, ಅರ್ಪಣ ತರ್ಪಣ ನಿಮಗೆ ಕೊಡ್ತೇವೆ ಅಂತ ಭಾವಿಸ್ಕೊಳ್ಳೋಣ, ನಮಗೆ ಅದು ಪ್ರಯೋಜನ? ನಿಮಗೆ ಬದುಕುವುದಕ್ಕೆ ಬೇಕಾದ ರೀತಿಯ ಅವಕಾಶವನ್ನು ಮಾಡಿಕೊಡ್ತೇವೆ. ಯಾವುದನ್ನು ಕೊಡ್ತೀರಿ ನೀವು? ಈ ಕಾಡಲ್ಲಿ ಇದ್ದುಕೊಳ್ಬೇಕಾದ ಅಗತ್ಯ ಇಲ್ಲ. ನಿನಗೆ ಯಾವುದು ಪುರ ಬೇಕಾ? ಪುರದ ವ್ಯವಸ್ಥೆ. ಸಂಸಾರ ಜೀವನ ಬೇಕಾ? ಅದರ ವ್ಯವಸ್ಥೆ. ನೀನು ಕೇಳಿದ್ದನ್ನು ವ್ಯವಸ್ಥೆ ಮಾಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ನಾವು ಅದನ್ನೆಲ್ಲ ಬಯಸುವವರೆಲ್ಲ. ಚಿನ್ನ ಸಿಕ್ಕಿದ್ರು ಅದು ನಮಗೆ ಮಣ್ಣಿಗೆ ಸಮಾನ ನಾವು ಭಾವಿಸುವರು, ಅದರ ಮೇಲೆ ಅಪೇಕ್ಷೆವಿಲ್ಲ. ನಿನಗೆ ಬದುಕಬೇಕು ಅಂತ ಮನಸ್ಸಿದ್ರೆ ನೀನು ಒಳ್ಳೆಯವನಾಗ ನೀನು ತೆರಳು. ನಮ್ಮನ್ನು ತಿದ್ದುವುದಕ್ಕೆ ನೀನು ಜನ ಅಲ್ಲ, ನಾವು ಯಾಗವಜ್ಜಾತಿ ಬಿಡುವುದಕ್ಕೆ ಆಗುವುದಿಲ್ಲ. ನೀನು ಅಂತೂ ಯಾಗವನ್ನು ಬಿಡುವ ಹಾಗಿಲ್ಲ. ದೇವತೆಗಳ ಒಳಿತಂತೆ ಬಲಿರಾಯ ಸ್ವಾಹ. ಹಾಳಾಗಿ ಹೋಗ್ತೀರಿ, ಹಾಳಾಗಿ ಹೋಗ್ತೀರಿ ನೀವು. ಸಂತಾನ ಸರ್ವನಾಶವಾದಿತ್ತು. ನಿನಗಾದ್ರೂ ಒಂದು ಅವಕಾಶ ಉಂಟು. ಹೇಗೆ ನಮ್ಮನ್ನು ನಂಬಿಕೊಳ್ತೀರಾ? ನಂಬಿಕೊಳ್ಳುತ್ತಿರೋ? ಭೂಮಂಡಲವನ್ನು ಸಂಚರಿಸಿ ಆ ಋಷಿ ಮುನಿಗಳನ್ನು ಬೇಕಾದಂತಹ ರೀತಿಯಲ್ಲಿ ಶಿಕ್ಷೆ ಮಾಡಿದ್ದಾರೆ. ಸಾಲದು ಇನ್ನೂ ಸಂಚರಿಸಬೇಕು. ಇನ್ನು ಯಾರಾದರೂ ವಿರೋಧಿಸುವ ಮನವನ್ನು ಮಾಡಿದರು ಅಂತಾದರೆ ಅವರಿಗೂ ಇದೇ ಪರಿಸ್ಥಿತಿ. ನೋಡೋಣ ಏನಾಗುತ್ತದೆ.